ಹಾಯ್ ಸ್ನೇಹಿತರೆ, ಇವತ್ತು ಮಲೆನಾಡಿನ ಒಂದು ನಿಗೂಢ ಶಿವಪುರದ ಕಥೆಯನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಬನ್ನಿ ಕಥೆಯನ್ನು ಶುರು ಮಾಡೋಣ. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಪುಟ್ಟ ಹಳ್ಳಿ ಶಿವಪುರ. ಹೆಸರೇನೋ ಪವಿತ್ರವಾಗಿದೆ, ಆದರೆ ಆ ಹಳ್ಳಿಯ ಕೊನೆಯಲ್ಲಿರುವ ಕರಿ ಬೆಟ್ಟದ ಕಾಡು ಮಾತ್ರ ಯಾರಿಗೂ ಬೇಡವಾದ ಜಾಗ. ದಟ್ಟವಾದ ಮರಗಳು, ಸೂರ್ಯನ ಬೆಳಕನ್ನು ನೆಲಕ್ಕೆ ಬೀಳದಂತೆ ತಡೆಯುವ ಹಸಿರು ಚಾವಣಿ. ಅಲ್ಲಿ ಮಧ್ಯಾಹ್ನವೇ ಸಂಜೆಯಂತೆ ಕತ್ತಲ ಕವಿದಿರುತ್ತದೆ. ಶಿವಪುರದ ಹಿರಿಯರು ಒಂದು ಮಾತನ್ನು ಪದೇ ಪದೇ ಹೇಳುತ್ತಿದ್ದರು: ಸೂರ್ಯ ಮುಳುಗಿದ ಮೇಲೆ ಕರಿ ಬೆಟ್ಟದ ದಾರಿಯಲ್ಲಿ ಹೋಗಬೇಡಿ, ಅಲ್ಲಿ ಕೇವಲ ಕತ್ತಲಲ್ಲ, ಕಾದು ಕುಳಿತಿರುವ ಕಾಲವಿದೆ ಎಂದು. ಸಮರ್ಥ ಒಬ್ಬ ಸಾಹಸಪ್ರಿಯ ಯುವಕ. ಇವನು ಬೆಂಗಳೂರಿನ IT ಕೆಲಸ ಬಿಟ್ಟು ಹಳ್ಳಿಯ ಶಾಂತ ಜೀವನಕ್ಕೆ ಮರಳಿದ್ದ. ಅವನಿಗೆ ಈ ಕಟ್ಟು ಕತೆಗಳ ಮೇಲೆ ನಂಬಿಕೆ ಇರಲಿಲ್ಲ. ಒಂದು ದಿನ ಸಂಜೆ ಅವನ ನೆಚ್ಚಿನ ನಾಯಿ ಟೈಗರ್ ಅಕಸ್ಮಾತಾಗಿ ಓಡುತ್ತಾ ಕರಿಬೆಟ್ಟದ ದಾರಿಯೊಳಗೆ ನುಗ್ಗಿತ್ತು. ಟೈಗರ್ನನ್ನು ಕರೆಯುತ್ತಾ ಸಮರ್ಥ ಕಾಡಿನ ಒಳಗೆ ಹೋದಾಗ ಸಮಯ ಸಂಜೆ 6 ಆಗಿತ್ತು. ಕಾಡಿನ ಒಳಗಡೆ ಹೆಜ್ಜೆ ಇಡುತ್ತಿದ್ದಂತೆ ಗಾಳಿಯ ತಂಪಿನ ಬದಲು ಒಂದು ವಿಚಿತ್ರವಾದ ಉಷ್ಣತೆ ಅವನನ್ನ ಆವರಿಸಿತ್ತು. ಹಕ್ಕಿಗಳ ಚಿಲಿಪಿಲಿ ಇದ್ದಕ್ಕಿದ್ದಂತೆ ನಿಂತು ಹೋಗಿತ್ತು. ಇಡೀ ಕಾಡು ನಿಶ್ಶಬ್ದವಾಗಿತ್ತು. ಆ ನಿಶ್ಶಬ್ದದಲ್ಲಿ ಸಮರ್ಥನಿಗೆ ತನ್ನ ಹೃದಯ ಬಡಿತವೇ ಜೋರಾಗಿ ಕೇಳಿಸತೊಡಗಿತ್ತು. ಸಮರ್ಥ ಕೈಯಲ್ಲಿದ್ದ ಟಾರ್ಚ್ ಬೆಳಕು ಆ ದಟ್ಟವಾದ ಕತ್ತಲನ್ನು ಸೀಳಲು ಕಷ್ಟಪಡುತ್ತಿತ್ತು. ಅಷ್ಟರಲ್ಲಿ ದೂರದಲ್ಲಿ ಸಣ್ಣದೊಂದು ಗಂಟೆಯ ಸದ್ದು ಕೇಳಿಸಿತು. ಕಾಡಿನ ಮಧ್ಯದಲ್ಲಿ ಗಂಟೆಯ ಸದ್ದೆ. ಅವನ ಶಬ್ದ ಬಂದ ಕಡೆಗೆ ಹೆಜ್ಜೆ ಹಾಕಿದಾಗ ಅಲ್ಲಿ ಒಂದು ಹಳೆಯ ಹಾಳು ಬಿದ್ದ ದೇವಸ್ಥಾನ ಕಂಡಿತು. ಅದರ ಸುತ್ತಲೂ ಬೃಹತ್ ಗಾತ್ರದ ಆಲದ ಮರಗಳು ಹಬ್ಬಿಕೊಂಡಿದ್ದವು. ಅಲ್ಲಿ ಅವನ ನಾಯಿ ಟೈಗರ್ ಒಂದು ಮೂಲೆಯಲ್ಲಿ ಕುಳಿತು ನಡುಗುತ್ತಿತ್ತು. ಸಮರ್ಥ ಅದನ್ನು ಎತ್ತಿಕೊಳ್ಳಲು ಹೋದಾಗ ಟಾರ್ಚ್ ಬೆಳಕು ದೇವಸ್ಥಾನದ ಗೋಡೆಯ ಮೇಲೆ ಬಿದ್ದಿತ್ತು. ಗೋಡೆಯ ಮೇಲೆ ಹಳೆಯ ಕಾಲದ ಲಿಪಿಗಳಲ್ಲಿ ಏನೋ ಬರೆಯಲಾಗಿತ್ತು. ಅದು ಮಲೆನಾಡಿನ ಕಣ್ಮರೆಯಾದ ಸಾಮ್ರಾಜ್ಯವೊಂದರ ರಹಸ್ಯ. ಅಲ್ಲಿ ಬರೆದಿತ್ತು: ಈ ಕಾಡಿನ ಕತ್ತಲು ಕೇವಲ ಬೆಳಕಿನ ಅಭಾವವಲ್ಲ, ಇದು ಈ ಮಣ್ಣಿನ ರಕ್ಷಕನ ಉಸಿರು. ದಿಢೀರನೆ ಅವನ ಹಿಂದಿನಿಂದ ಯಾರೋ ಜೋರಾಗಿ ನಕ್ಕಂತಾಯಿತು. ಸಮರ್ಥ ತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ. ಆದರೆ ನೆಲದ ಮೇಲೆ ಅವನ ನೆರಳಿನ ಪಕ್ಕದಲ್ಲೇ ಮತ್ತೊಂದು ದೊಡ್ಡ ನೆರಳು ಚಲಿಸುತ್ತಿತ್ತು. ಆ ನೆರಳು ಮನುಷ್ಯನದ್ದಾಗಿರಲಿಲ್ಲ. ಅದು ಯಾವುದೋ ಅಗೋಚರ ಶಕ್ತಿಯಂತೆ ಭಾಸವಾಯಿತು. ಕಾಡಿನ ಮರಗಳು ಒಂದಕ್ಕೊಂದು ಉಜ್ಜುತ್ತಾ ಭಯಾನಕ ಶಬ್ದ ಮಾಡಲು ಶುರು ಮಾಡಿದವು. ಸಮರ್ಥನಿಗೆ ಈಗ ಅರಿವಾಯಿತು, ಇದು ಕೇವಲ ಕಾಡಲ್ಲ, ಇದು ಕಾಲದ ಸುಳಿ. ಅವನು ಅಲ್ಲಿಂದ ಓಡಲು ಪ್ರಯತ್ನಿಸಿದಾಗ ದಾರಿಗಳು ಬದಲಾಗುತ್ತಿದ್ದವು. ಹೋದ ದಾರಿಯೇ ಮತ್ತೆ ಮತ್ತೆ ಬರುತ್ತಿತ್ತು. ಮಲೆನಾಡಿನ ಕಗ್ಗತ್ತಲು ಅವನನ್ನು ಸಂಪೂರ್ಣವಾಗಿ ಆವರಿಸಿತ್ತು. ತನ್ನ ಅಜ್ಜ ಹೇಳುತ್ತಿದ್ದ ಒಂದು ಮಾತನ್ನು ಅವನು ನೆನಪಿಸಿಕೊಂಡ: ಕಾಡಿನಲ್ಲಿ ದಾರಿ ತಪ್ಪಿದಾಗ ಮನಸ್ಸನ್ನು ಶಾಂತವಾಗಿಡು, ಪ್ರಕೃತಿಯೇ ನಿನಗೆ ದಾರಿ ತೋರಿಸುತ್ತದೆ. ಸಮರ್ಥ ಕಣ್ಣು ಮುಚ್ಚಿ ಒಂದು ನಿಮಿಷ ಮೌನವಾಗಿ ನಿಂತ. ಸುತ್ತಲಿನ ಶಬ್ದಗಳನ್ನು ಆಲಿಸಿದ. ದೂರದಲ್ಲಿ ಹರಿಯುವ ಹೊಳೆಯ ಶಬ್ದ ಕೇಳಿಸಿತು. ನೀರಿನ ಹರಿವಿನ ದಿಕ್ಕಿನಲ್ಲಿ ಸಾಗಿದರೆ ಹಳ್ಳಿ ಸಿಗುತ್ತದೆ ಎಂಬುದು ಅವನಿಗೆ ತಿಳಿಯಿತು. ತನ್ನ ಟಾರ್ಚ್ ಆರಿಸಿ ನೈಸರ್ಗಿಕವಾಗಿ ಬರುತ್ತಿದ್ದ ಅಸ್ಪಷ್ಟ ಬೆಳಕನ್ನು ನಂಬಿ ಸಾಗಿದ. ಸುಮಾರು 1 ಗಂಟೆಯ ಹೋರಾಟದ ನಂತರ ಕಾಡಿನ ಅಂಚು ತಲುಪಿದಾಗ ದೂರದಲ್ಲಿ ಹಳ್ಳಿಯ ದೀಪಗಳು ಕಂಡವು. ಹಳ್ಳಿಯ ಜನರೆಲ್ಲ ಪಂಜು ಹಿಡಿದು ಇವನಿಗಾಗಿ ಹುಡುಕುತ್ತಿದ್ದರು. ಮರುದಿನ ಬೆಳಗ್ಗೆ ಸಮರ್ಥ ಎದ್ದು ನೋಡಿದಾಗ ಅವನ ಜೇಬಿನಲ್ಲಿ ಒಂದು ಸಣ್ಣ ಹಳೆಯ ನಾಣ್ಯವಿತ್ತು. ಅದು ಆ ದೇವಸ್ಥಾನದ ಬಳಿ ಸಿಕ್ಕಿದ್ದು. ಮಲೆನಾಡಿನ ಆ ಕಗ್ಗತ್ತಲು ಅವನಿಗೆ ಒಂದು ಪಾಠ ಕಲಿಸಿತ್ತು: ಪ್ರಕೃತಿಯನ್ನು ಗೌರವಿಸಬೇಕು, ಆದರೆ ಅದರ ರಹಸ್ಯಗಳನ್ನು ಕೆಣಕಬಾರದು. ಅಂದಿನಿಂದ ಶಿವಪುರದ ಜನರಿಗೆ ಆ ಕಗ್ಗತ್ತಲು ಕೇವಲ ಭಯವಾಗಿ ಉಳಿಯಲಿಲ್ಲ, ಅದು ಕಾಡಿನ ಘನತೆಯ ಸಂಕೇತವಾಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.